ಬಿಗ್ ಬಾಸ್ ಕನ್ನಡ 12ನೇ ಸೀಸನ್ನಲ್ಲಿ ಗಿಲ್ಲಿ ನಟ ಗೆಲುವಿನ ನಗೆ ಬೀರಿದ್ದಾರೆ. ವ್ಯಕ್ತಿತ್ವದ ಆಟದಲ್ಲಿ ಮನರಂಜನೆ ನೀಡಿ ರಿಯಲ್ ವ್ಯಕ್ತಿತ್ವ ತೋರಿಸಿದವರು ಗಿಲ್ಲಿ ನಟ. ಅಸಲಿಗೆ ಗಿಲ್ಲಿ ಗೆಲ್ಲಲು ಕಾರಣವಾದ 10 ಅಂಶಗಳು ಯಾವುದು ಗೊತ್ತೇ? ನಂಬರ್ 1, ಮನರಂಜನೆ. ಜನ ಬಿಗ್ ಬಾಸ್ ಶೋನ ನೋಡೋದೇ ಮನರಂಜನೆಗಾಗಿ. ಸ್ಕ್ರಿಪ್ಟ್ ಇಲ್ಲದೆ ಕಿತ್ತಾಟ ಮತ್ತು ಕಾಮಿಡಿ ನಡೆಯೋದೇ ಬಿಗ್ ಬಾಸ್ನಲ್ಲಿ. ಇಡೀ ದಿನದ ಟೆನ್ಷನ್ನೆಲ್ಲ ಮರೆಯಲು ಜನ ಟಿವಿ ಆನ್ ಮಾಡಿದಾಗ ಎಂಟರ್ಟೈನ್ಮೆಂಟ್, ಹಾಸ್ಯ ಬಯಸುತ್ತಾರೆ. ಅದನ್ನು ವೀಕ್ಷಕರಿಗೆ ಹೇರಳವಾಗಿ ಕೊಟ್ಟಿದ್ದು ಗಿಲ್ಲಿ ಮಾತ್ರ. ಮನರಂಜನೆಯಲ್ಲಿ ನೋ ಡೌಟ್ ಗಿಲ್ಲಿ ನಟ ನಂಬರ್ 1 ಆಗಿದ್ದರು. ಗಿಲ್ಲಿ ನಟನ ಹಾಸ್ಯ ಪ್ರಜ್ಞೆ, ಪಂಚಿಂಗ್ ಡೈಲಾಗ್ಸ್ ಬಗ್ಗೆ ತುಟಿ ಎರಡು ಮಾಡುವಂತಿಲ್ಲ. ಸಮಯಕ್ಕೆ ತಕ್ಕಂತೆ ಮಾತಿನ ಬಾಣಗಳನ್ನು ಬಿಡುತ್ತಾನೆ ಇರುತ್ತಾರೆ. ಹಾಸ್ಯ ಚಟಾಕೆ ಹಾರಿಸುತ್ತಿದ್ದ ಗಿಲ್ಲಿ ನಟ ಬಹುಬೇಗ ವೀಕ್ಷಕರ ಮನಗೆದ್ದು ಬಿಟ್ಟರು. ಹಳ್ಳಿ ಸೊಗಡು. ಗಿಲ್ಲಿ ನಟ ಮೂಲತಃ ಮಂಡ್ಯ ಜಿಲ್ಲೆಯವರು. ತಮ್ಮ ಮನೆಯಲ್ಲಿ ಗಿಲ್ಲಿ ನಟ ಹೇಗಿರುತ್ತಿದ್ರೋ ಹಾಗೆ ಬಿಗ್ ಬಾಸ್ನ ಮನೆಯಲ್ಲೂ ಇದ್ದರು. ಯಾವಾಗಲೂ ಬನಿಯನ್ ಧರಿಸಿಕೊಂಡು ಇರುತ್ತಿದ್ದರು. ಹಾಗಂತ ಗಿಲ್ಲಿ ಎಲ್ಲೂ ಬಡವರ ಕಾರ್ಡ್ ಪ್ಲೇ ಮಾಡಲಿಲ್ಲ. ತಮ್ಮ ನೈಜ ವ್ಯಕ್ತಿತ್ವ ಏನಿದೆಯೋ ಅದನ್ನೇ ಜನರ ಮುಂದಿಟ್ಟರು. ಅಪ್ಪಟ ಮಂಡ್ಯದ ಭಾಷೆಯಲ್ಲಿ ಗಿಲ್ಲಿ ನಟ ಮಾತನಾಡುತ್ತಿದ್ದರು. ಗ್ರಾಮೀಣ ಭಾಗದ ಜನರಿಗೆ ಗಿಲ್ಲಿ ನಟ ಹೆಚ್ಚು ಕನೆಕ್ಟ್ ಆಗಿದ್ದು ಇದರಿಂದಲೇ. ಸ್ನೇಹ. ಬಿಗ್ ಬಾಸ್ ಮನೆಯಲ್ಲಿ ಸಂದಿಗ್ಧ ಸನ್ನಿವೇಶಗಳು ಎದುರಾಗುತ್ತವೆ. ಬಿಗ್ ಬಾಸ್ ಮನೆಯಲ್ಲಿ ಫ್ರೆಂಡ್ಶಿಪ್ ಬ್ರೇಕ್, ಲವ್ ಬ್ರೇಕ್ ಆದ ಇತಿಹಾಸಗಳಿವೆ. ಆದರೆ ಈ ಸೀಸನ್ನಲ್ಲಿ ಎಂತಹ ಸನ್ನಿವೇಶವೇ ಎದುರಾದರೂ ಗಿಲ್ಲಿ ಮಾತ್ರ ಸ್ನೇಹಕ್ಕೆ ಮೋಸ ಮಾಡಲಿಲ್ಲ. ಕಾವ್ಯನ ಗಿಲ್ಲಿ ಎಂದು ಬಿಟ್ಟುಕೊಡಲಿಲ್ಲ. ರಘು ಹಾಗೂ ರಕ್ಷಿತಾರನ್ನು ಗಿಲ್ಲಿ ಕೈ ಬಿಡಲಿಲ್ಲ. ಕೊನೆಯವರೆಗೂ ಕಾವ್ಯ, ರಕ್ಷಿತಾ ಹಾಗೂ ರಘು ಜೊತೆಗೆ ಗಿಲ್ಲಿ ಆತ್ಮೀಯವಾಗಿಯೇ ಇದ್ದರು. ಹಾಗಂತ ಗಿಲ್ಲಿ ನಟ ಫೇವರಿಸಂ ಸಹ ಮಾಡಲಿಲ್ಲ. ತಾವು ಕ್ಯಾಪ್ಟನ್ ಆಗುವ ಪರಿಸ್ಥಿತಿ ಇದ್ದಾಗ ಕಾವ್ಯನ ಗಿಲ್ಲಿ ಅಳಿಸಿದ್ದರು. ಮೇಲಾಗಿ ಗಿಲ್ಲಿ ಸ್ನೇಹ ಕ್ಯೂಟ್ ಆಗಿ ಕಂಡಿತ್ತೇ ವಿನಃ ಅಗ್ಲಿಯಾಗಿ ಕಾಣಿಸಿರಲಿಲ್ಲ. ಗಿಲ್ಲಿಯ ವ್ಯಕ್ತಿತ್ವ ಹಲವರಿಗೆ ಇಷ್ಟವಾಯಿತು. ಬೆನ್ನಿಗೆ ಚೂರಿ ಹಾಕಲಿಲ್ಲ. ಗಿಲ್ಲಿ ನಟ ಯಾರ ಬೆನ್ನ ಹಿಂದೆಯೂ ಮಾತನಾಡಲಿಲ್ಲ. ಯಾರ ಬೆನ್ನಿಗೂ ಚೂರಿ ಹಾಕಿಲ್ಲ. ಇರೋ ಸತ್ಯವನ್ನು ಮುಖದ ಮೇಲೆ ನೇರವಾಗಿಯೇ ಕಾಮಿಡಿ ಮೂಲಕ ಗಿಲ್ಲಿ ನಟ ಹೇಳಿದ್ದಾರೆ. ಗಿಲ್ಲಿ ಹೇಳಿದ್ದು ಸತ್ಯ ಅಂತ ಹಲವು ವೀಕ್ಷಕರಿಗೆ ಅನಿಸಿದೆ. ಅಶ್ಲೀಲತೆ ಇಲ್ಲ. ಗಿಲ್ಲಿ ನಟ ತಮ್ಮ ಕಾಮಿಡಿಯಲ್ಲಿ ಎಂದೂ ಅಶ್ಲೀಲತೆ ಸೋಕಿಸಲಿಲ್ಲ. ಡಬಲ್ ಮೀನಿಂಗ್ ಜೋಕ್ಸ್ ಮಾಡಲಿಲ್ಲ. ಬಿಗ್ ಬಾಸ್ ಮನೆಯಲ್ಲಿ ನಡೆದ ಘಟನೆಗಳನ್ನೇ ಇಟ್ಟುಕೊಂಡು ಕಹಿ ಸತ್ಯವನ್ನು ಕಾಮಿಡಿ ಮೂಲಕ ಹೊರಹಾಕುತ್ತಿದ್ದರು ಗಿಲ್ಲಿ ನಟ. ಗಿಲ್ಲಿ ನಟ ಪ್ರತಿಭಾವಂತ. ಎಂಥದ್ದೇ ಭಾರವಾದ ಸನ್ನಿವೇಶವನ್ನು ಲೈಟ್ ಆಗಿ ಮಾಡೋದ್ರಲ್ಲಿ ಗಿಲ್ಲಿ ನಟ ಎತ್ತಿದ ಕೈ. ಸೂರಜ್ಗೆ ಫ್ಯಾಮಿಲಿ ಲೆಟರ್ ಸಿಗಲಿಲ್ಲ. ಆಗ ಖಾಲಿ ಕಾಗದ ಹಿಡಿದು ಮನೆಯವರು ಏನು ಹೇಳಿರಬಹುದು ಅಂತ ಊಹಿಸಿ ಸೂರಜ್ ಮೊಗದಲ್ಲಿ ನಗು ಅರಳಿಸಿದ್ದು ಗಿಲ್ಲಿ ನಟ. ಕಿಚ್ಚ ಸುದೀಪ್ ಖಾಲಿ ಕಾಗದ ಕಳುಹಿಸಿದಾಗ ಆನ್ ದಿ ಸ್ಪಾಟ್ ಡಮಾಲ್ ಡಿಮಿಲ್ ಡಕ್ಕ, ನೀನು ಆಚೆ ಹೋಗೋದು ಪಕ್ಕಾ ಅಂತ ಎಲ್ಲರಿಗೂ ಒಂದೊಂದು ಡೈಲಾಗ್ ಹೊಡೆದವರು ಗಿಲ್ಲಿ ನಟ. ಪ್ರಿಪೇರ್ ಆಗದೆ ಆನ್ ದಿ ಸ್ಪಾಟ್ ಕಾಮಿಡಿ ಮಾಡಿ ಕನ್ನಡಿಗರ ಹುಬ್ಬೇರಿಸಿದವರು ಗಿಲ್ಲಿ ನಟ. ವೈರಲ್ ಆದ ಹಾಡುಗಳು. ಗಿಲ್ಲಿ ನಟನ ಬಾಯಿಯಿಂದ ಬಂದ ದೊಡ್ಡವ ದೊಡ್ಡವ ದ್ವಾಸೆ ಕೊಡು, ಚಿಕ್ಕವ ಚಿಕ್ಕವ ಚಟ್ನಿ ಕೊಡು, ಡಮಾಲ್ ಡಿಮಿಲ್ ಡಕ್ಕ ಮುಂತಾದ ಹಾಡುಗಳು ಸೋಷಿಯಲ್ ಮೀಡಿಯಾದಲ್ಲಿ ರಿಮಿಕ್ಸ್ ಆಗಿ ಸಿಕ್ಕಾಪಟ್ಟೆ ವೈರಲ್ ಆಗಿತ್ತು. ಚಿಕ್ಕ ಚಿಕ್ಕ ಮಕ್ಕಳಿಗೂ ಗಿಲ್ಲಿ ಕನೆಕ್ಟ್ ಆಗಿದ್ದು ಈ ಮೂಲಕವೇ. ಸೇಫ್ ಗೇಮ್ ಆಡಲಿಲ್ಲ. ಗಿಲ್ಲಿ ಯಾವತ್ತೂ ಸೇಫ್ ಗೇಮ್ ಆಡಲಿಲ್ಲ. ತಪ್ಪು ನಡೆದಾಗ ತಪ್ಪು ಅಂತ ಹೇಳಿದ್ದಾರೆ. ಅದು ಯಾರೇ ಆಗಿರಲಿ, ಮನೆ ಕೆಲಸ ಮಾಡಿದ್ದರೂ ಸೋಮಾರಿಯಾಗಿ ಕಂಡು ಬಂದರೂ ಗಿಲ್ಲಿ ಮೈಂಡ್ ಯಾವಾಗಲೂ ಆ್ಯಕ್ಟಿವ್ ಆಗಿರುತ್ತಿತ್ತು. ಇನ್ನೊಂದು ಕಡೆ ಏನು ನಡೆಯುತ್ತಿದೆ ಅಂತ ನಿಖರವಾಗಿ ಅಂದಾಜಿಸುತ್ತಿದ್ದವರು ಗಿಲ್ಲಿ ನಟ. ಬೇಕು ಅಂತ ಗಿಲ್ಲಿ ನಟ ಯಾವತ್ತೂ ನಾಟಕ ಮಾಡಲಿಲ್ಲ. ಫೇಕ್ ಆಗಿ ನಡೆದುಕೊಂಡಿಲ್ಲ. ಫ್ಯಾನ್ಸ್ ಕ್ರೇಜ್. ಗಿಲ್ಲಿಗೆ ವೀಕ್ಷಕರು ಬಹುಬೇಗ ಕನೆಕ್ಟ್ ಆಗಿಬಿಟ್ಟರು. ಈ ಸೀಸನ್ನ ಗೆಲ್ಲೋದು ಗಿಲ್ಲಿನೇ ಅಂತ ಆರಂಭದಿಂದಲೇ ವೀಕ್ಷಕರು ಡಿಸೈಡ್ ಮಾಡಿಬಿಟ್ಟರು.
ಅಲ್ಲಿಂದಲೇ ಫ್ಯಾನ್ಸ್ ಕ್ರೇಜ್ ಶುರುವಾಯಿತು. ಗಲ್ಲಿ ಗಲ್ಲಿಯಲ್ಲಿಯೂ ಗಿಲ್ಲಿ ಹವಾ ಜೋರಾಯಿತು. ದಿನಗಳು ಉರುಳಿದಂತೆ ಇನ್ಸ್ಟಾಗ್ರಾಮ್ನಲ್ಲಿ ಫಾಲೋವರ್ಸ್ ಸಂಖ್ಯೆ ಜಾಸ್ತಿ ಆಯಿತು. ಓಟ್ಸ್ ಸಹ ಕೋಟಿಗಟ್ಟಲೆ ಬಿತ್ತು. ಗಿಲ್ಲಿ ಗೆಲುವಿಗೆ ಇದಕ್ಕಿಂತ ಮುಖ್ಯ ಕಾರಣ ಮತ್ತೊಂದು ಯಾವುದಿದೆ? ಜನಗಳು ಮತ್ತು ಸೆಲೆಬ್ರಿಟಿ ಬೆಂಬಲ. ಗಿಲ್ಲಿ ನಟನಿಗೆ ತಮ್ಮ ಊರಲ್ಲಿ ಸಿಕ್ಕಾಪಟ್ಟೆ ಸಪೋರ್ಟ್ ಇದೆ. ಮಳವಳ್ಳಿಯ ದಡದ ಪೂರದಲ್ಲಿ ಗಿಲ್ಲಿ ನಟನಿಗೆ ಅಭಿಮಾನಿ ವರ್ಗ ದೊಡ್ಡದಿದೆ. ಮಂಡ್ಯದಲ್ಲೂ ಗಿಲ್ಲಿ ಹವಾ ಜೋರಾಗಿದೆ. ಇದರೊಂದಿಗೆ ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಸಹ ಗಿಲ್ಲಿ ನಟನಿಗೆ ಬೆಂಬಲ ಸೂಚಿಸಿದರು. ಗಿಲ್ಲಿ ಗೆಲ್ಲಬೇಕು ಅಂತ ಹಾರೈಸಿದರು. ಕಳೆದ ಸೀಸನ್ನ ಹನುಮಂತ್ ಸಹ ಗಿಲ್ಲಿ ಪರ ಬ್ಯಾಟ್ ಬೀಸಿದರು. ಎಲ್ಲರ ಬೆಂಬಲದಿಂದ ಗಿಲ್ಲಿ ನಟ ಗೆಲುವಿನ ನಗೆ ಬೀರಿದ್ದಾರೆ. ಈ ಒಂದು ವಿಡಿಯೋ ನಿಮಗೆ ಇಷ್ಟವಾದರೆ ಈಗಲೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ.